ಈ ತರ ಅವಳು ಬರ್ಡೇಗೆ ಕೇಕ್ ಎಲ್ಲ ಹಿಂಗೆ ಸೆಲೆಬ್ರೇಷನ್ ಇವೆಲ್ಲ ಯಾವತ್ತೂ ನಾವು ಮಾಡೇ ಇಲ್ಲ. ಇದೇ ಮೊದಲನೇ ಸಲ ಮಾಡ್ತಿರೋದು. ಏನ್ ಗೊತ್ತಾ, ಯಾರ್ದು ಬರ್ಡೇ ಆಗ್ಲಿ ಸಿಹಿ ತಿಂಡಿ ಮಾಡ್ತಾಳೆ, ಹೊಸ ಬಟ್ಟೆ ತರ್ತಾಳೆ, ಎಲ್ಲ ಮಾಡ್ತಾಳೆ. ಹ್ಯಾಪಿ ಬರ್ಡೇ ಮಗಳೇ. ಶುಭಾಶಯಗಳು ನಿನಗೆ. ಬರ್ಡೇ ಒಂದ್ ನಿಮಿಷ ಇರಮ್ಮ. ಯಾಕೇನಾಯ್ತು? ಒಂಥರ ಇದೆಯಾ? ಅದೇನಾಯ್ತು ಅಂದ್ರೆ ಹಾಗೆ ಏನಾಯ್ತು? ನೀವು ಹೇಳ್ದಾಗೆ ನಾನು ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಐ ಲವ್ ಯು ಭಾಗ್ಯ. ಗೆಳತಿ, ನಾನು ಅನ್ಕೊಂಡಂಗೆ ಆಯ್ತು. ಭಾಗ್ಯಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಯಾಕೆ ಹಾಗೆ ಅನ್ಕೋತೀಯ ನೀನು? ಯಾಕೆ ಹಾಗೆ ಅನ್ಕೋತೀಯ ಅಂತಂದ್ರೆ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅಲ್ಲೇ ಒಪ್ಕೋತಿದ್ರು ತಾನೆ. ಆದ್ರೆ ಏನು ಮಾತಾಡದೆ ಬಂದ್ಬಿಟ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟಕ್ಕೆ ಆತರ ಎಲ್ಲ ಅನ್ಕೊಂಡ್ಬಿಡದ? ನೋಡು ಫ್ರೆಂಡು, ಅವಳು ನಿನಗೆ ಉತ್ತರ ಕೊಡ್ಲಿಲ್ಲ ಅನ್ನೋದು ನಿಜ. ಅಂದ ಮಾತ್ರಕ್ಕೆ ಅವಳಿಗೆ ಪ್ರೀತಿನೇ ಇಲ್ಲ ಅಂತ ಅರ್ಥನಾ? ನೀನ್ ಏನೇನೋ ಯೋಚನೆ ಮಾಡ್ತೀಯಪ್ಪ. ನನ್ಗನ್ಸತ್ತೆ ಖುಷಿಲ ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ತೋಚಿಲ್ಲ ಅನ್ಸತ್ತೆ. ಅದಕ್ಕೆ ಅವಳು ಏನು ಹೇಳಿಲ್ಲ ನಿನಗೆ, ಹಾಗೆ ಬಂದ್ಬಿಟ್ಟಿದ್ದಾಳೆ. ಅಜ್ಜಿ ಅಂಕಲ್, ಯಾಕಲ್ಲೇ ಇದ್ದೀರಾ? ಬನ್ನಿ ಒಳಗಡೆ. ಇಲ್ಲ ತನ್ಮಯ್, ಪರವಾಗಿಲ್ಲ. ನಾನು ಫ್ರೆಂಡು ತನ್ಮಯ್ ಕರೀತಾ ಇದ್ದಾನೆ. ನೀ ಬರ್ಲಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗುತ್ತೆ. ನಡಿ ನಡಿ ನಡಿ, ನೀನು ಬಾ ಬಾ, ನೀ ಬಾ. ಬಾ ಬಾ.
ಬಪ್ಪ. ಭಾಗ್ಯ, ಅದೇನೋ ದೊಡ್ಡ ಮೀಟಿಂಗು ಹೋಗ್ಬೇಕು ಅಂತ ಹೋಗಿದ್ಯಲ್ಲ, ಏನಾಯ್ತು? ನೀನ್ ಅನ್ಕೊಂಡಂಗೆ ಆಯ್ತಾ? ಭಾಗ್ಯ, ಯಾಕೆ ಸುಮ್ನೆ ನಿಂತಿದ್ಯಾ? ಅಲ್ಲ, ಹೋಗಿದ್ ಕೆಲ್ಸ ಆಗ್ಲಿಲ್ವಾ? ಅಲ್ಲ ಮಗಳೇ, ಈ ತರ ಮೌನವಾಗಿ ನಿಂತ್ರೆ ಏನು? ಏನಾದ್ರೂ ಹೇಳು. ಅದೇ ನೀನಾದ್ರೂ ಹೇಳು, ಏನಾಯ್ತು? ಅಲ್ಲ, ನೀವಿಬ್ರು ಇಷ್ಟು ಸೈಲೆಂಟ್ ಆಗಿದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಅಂಕಲ್, ನೀವಾದ್ರೂ ಹೇಳಿ. ನಾನು ಹೇಳೋದೆಲ್ಲ ಹೇಳಾಗಿದೆ. ಇನ್ನ ಭಾಗ್ಯ ಉತ್ತರ ಕೊಡಬೇಕು ಅಷ್ಟೇ. ಅಲ್ಲ ಮಗಳೇ, ಅಮ್ಮ, ಚಿಕ್ಕಿ ಫೋನ್ ಮಾಡ್ತಿದ್ದಾಳೆ. ಹೌದು, ತನ್ವಿಯಲ್ಲಿ ಅವ್ರಿಗಿಂತ ಮುಂಚೆ ನಾನೇ ತಾನೇ ವಿಶ್ ಮಾಡಿದ್ದು. ಏ ಇಲ್ಲ ಇಲ್ಲ, ನಾನೇ ಫಸ್ಟ್ ವಿಶ್ ಮಾಡಿದ್ದು. ಏ ಕಳ್ಳ, ಸುಳ್ಳು ಹೇಳ್ಬೇಡ. ಏ ಇಲ್ಲ ಇಲ್ಲ, ನಾನೇ ವಿಶ್ ಮಾಡಿದ್ದು, ಬೇಕಿದ್ರೆ ಕೇಳಿ. ಹೌದಮ್ಮ ಪೂಜಾ, ಅವನೇ ವಿಶ್ ಮಾಡಿದ್ದು. ಹಾ, ಅರೆ ಅಲ್ಲ, ಅದೇ ಅಣ್ಣ ಇದಾನ? ಹ್ಞೂ ಇದಾರೆ. ಕೊಡೋನ್ಗೆ. ಅರೆ ಅಣ್ಣ, ನೀನ್ ಯಾವ ಗ್ಯಾಪಲ್ಲಿ ಅಲ್ಲಿಗೆ ಹೋದೆ? ಜಸ್ಟ್ ಇವಾಗ ಬಂದೆ ಕಿಶನ್. ಓಕೆ ಓಕೆ. ಏ, ನಾನ್ ಮಾತಾಡ್ತೀನಿ, ಇದಕ್ಕೋ. ಬಾವಾ, ಅಕ್ಕಂಗ್ ಫೋನ್ ಕೊಡಿ. ಅಕ್ಕ, ಬರ್ತ್ಡೇ ಅಂತ ರೆಡಿ ಆಗಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಮದ್ವೆ ಹೆಣ್ ತರ ಇದ್ಯಾ. ಅಕ್ಕ, ಒಂದ್ ಕೆಲ್ಸ ಮಾಡು, ಈಗ್ಲೇ ತನ್ವಾಗಿ ಹೇಳು ಸೆಲೆಬ್ರೇಷನ್ ಶುರು ಮಾಡಕ್ಕೆ. ನಾವ್ ಇಲ್ಲಿಂದಾನೆ ಕುತ್ಕೊಂಡು ನೋಡ್ತೀವಿ. ಓಕೆ, ಎಲ್ಲ ರೆಡಿ ಇದೆ. ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು. ಹೌದು, ತನ್ವಿಯಲ್ಲಿ ಅವ್ರಿಗಿಂತ ಮುಂಚೆ ನಾನೇ ತಾನೇ ವಿಶ್ ಮಾಡಿದ್ದು. ಏ ಇಲ್ಲ ಇಲ್ಲ, ನಾನೇ ಫಸ್ಟ್ ವಿಶ್ ಮಾಡಿದ್ದು. ಏ ಕಳ್ಳ, ಸುಳ್ಳು ಹೇಳ್ಬೇಡ. ಏ ಇಲ್ಲ ಇಲ್ಲ, ನಾನೇ ವಿಶ್ ಮಾಡಿದ್ದು, ಬೇಕಿದ್ರೆ ಕೇಳಿ. ಹೌದಮ್ಮ ಪೂಜಾ, ಅವನೇ ವಿಶ್ ಮಾಡಿದ್ದು. ಅಕ್ಕ, ಬರ್ತ್ಡೇ ಅಂತ ರೆಡಿ ಆಗಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಮದ್ವೆ ಹೆಣ್ ತರ ಇದ್ಯಾ. ಅಕ್ಕ, ಒಂದ್ ಕೆಲ್ಸ ಮಾಡು, ಈಗ್ಲೇ ತನ್ವಾಗಿ ಹೇಳು ಸೆಲೆಬ್ರೇಷನ್ ಶುರು ಮಾಡಕ್ಕೆ. ನಾವ್ ಇಲ್ಲಿಂದಾನೆ ಕುತ್ಕೊಂಡು ನೋಡ್ತೀವಿ. ಓಕೆ, ಎಲ್ಲ ರೆಡಿ. ಹ್ಯಾಪಿ ಬರ್ತ್ಡೇ ಸೂಪರ್ ವುಮೆನ್ ಅಮ್ಮ. ಗುಡ್ ಗುಡ್. ಹಾಡು ಸ್ಟಾರ್ಟು. ಹಾ
ಕನ್ನಡ ಶುಭ ಜನ್ಮದಿನ ನಿನಗೆ, ಶುಭ ಜನ್ಮದಿನ ನಿನಗೆ. ಮಗಳೇ, ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೆಯಮ್ಮ. ಅಮ್ಮ, ಇವಾಗ ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ ಈ ಮನೆಯ ಹಿರಿಯ ವ್ಯಕ್ತಿ ನನಗ್ ತಿನ್ಸು. ಆಯ್ತಪ್ಪ, ಆಯ್ತು. ನಾ ತಿನ್ನಿಸ್ಬೇಕು, ನಿಂದು ಬೋಡೆ ಅದು. ಈ ತರ ಅವಳು ಬೋರ್ಡಿಗೆ ಕೇಕ್ ಎಲ್ಲ ಹಿಂಗೆ ಸೆಲೆಬ್ರೇಷನ್ ಇವೆಲ್ಲ ಯಾವತ್ತೂ ನಾವು ಮಾಡೇ ಇಲ್ಲ. ಇದೇ ಮೊದಲನೇ ಸಲ ಮಾಡ್ತಿರೋದು. ಏನ್ ಗೊತ್ತಾ, ಯಾರ್ದು ಬೋರ್ಡೇ ಆಗ್ಲಿ ಸಿಹಿ ತಿಂಡಿ ಮಾಡ್ತಾಳೆ, ಹೊಸ ಬಟ್ಟೆ ತರ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅವಳು ಬೋರ್ಡೆ ಬಂದಾಗ ನಡಿ ಏನಾದ್ರು ಮಾಡೋಣ ಅಂದ್ರೆ ಬೇಡ 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 ಏನಾದ್ರೂ ಮಾಡಿಸ್ಕೊಳಲ್ಲ, ಬೇಡ ಅಂದ್ಬಿಟ್ಟು ಬಾಕಿ ದಿನದ ತರಾನೇ ತಳ್ಬಿಡ್ತಾಳೆ. ಆಮೇಲೆ ಭಾಗ್ಯ, ಅಲ್ಲ ನೀನು ಫ್ರೆಂಡ್ ಕೇಕೆ ತಿನ್ನಿಸ್ಲಿಲ್ಲ? ಫ್ರೆಂಡ್ ಬಾ ಬಾ ಅಂತೀನಿ, ಬಾ.